अपनी दया से तूने मुझे योग्यता से बढ़ के दिया है। अपनी दया से तूने मुझे मांगने से ज्यादा मिला। मुझे आभारी हूँ प्रभु मैं। ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸ್ಫೂರ್ತಿದಾಯಕವಾದ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಅದೇ ಪ್ರಾಜೆಕ್ಟ್ ಬೆಳಕಿನ ಗುಹೆ. ಇದು ಸುಮ್ನೆ ಒಂದು ರಿಪೇರಿ ಕೆಲಸ ಅಲ್ಲ, ಬದಲಿಗೆ ಒಂದು ಪವಿತ್ರ ಸ್ಥಳವನ್ನೇ ಪೂರ್ತಿಯಾಗಿ ಹೊಸದಾಗಿ ಕಲ್ಪಿಸಿಕೊಳ್ಳುವ ಪ್ರಯತ್ನ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ನ ಆ ಪುರಾತನ ಕಲ್ಲಿನ ವಾಸ್ತುಶಿಲ್ಪ ಇದೆಯಲ್ಲ, ಅದರಿಂದ ಪ್ರೇರಣೆ ಪಡೆದು ಈ ಜಾಗಕ್ಕೆ ಒಂದು ಹೊಸ ರೂಪ ಕೊಡಲಾಗ್ತಿದೆ. ಸೊ ಈಗ ಹೇಗಿದೆ ಅನ್ನೋದ್ರಿಂದ ಹಿಡಿದು ಮುಂದೆ ಹೇಗಾಗಲಿದೆ ಅನ್ನೋ ಅದ್ಭುತ ದೃಶ್ಯದವರೆಗೂ ಒಂದು ಪಯಣ ಮಾಡೋಣ. ಬನ್ನಿ ಶುರು ಮಾಡೋಣ ಅಲ್ವಾ? ನೋಡಿ, ಇದೇ ಆ ಪ್ರಾಜೆಕ್ಟ್ನ ಒಂದು ವಿಷನ್. ದಿ ಕೇವ್ ಆಫ್ ಲೈಟ್ ಪೂರ್ಣಗೊಂಡ ಮೇಲೆ ಹೇಗಿರ್ಲಿದೆ ಅನ್ನೋದಕ್ಕೆ ಒಂದು ಅದ್ಭುತ ನೋಟ. ಇದು ಎಲ್ಲಿದೆ ಅಂದ್ರೆ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಮಂಗಳಪೇಟೆಯಲ್ಲಿರೋ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಇದೆಯಲ್ಲ, ಅಲ್ಲಿನ ಪವಿತ್ರ ಸ್ಥಳವನ್ನ ಹೀಗೆ ನವೀಕರಿಸಿ ಪುನರ್ಕಲ್ಪನೆ ಮಾಡ್ಕೊಳ್ಳಲಾಗ್ತಿದೆ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಭವಿಷ್ಯದಲ್ಲಿ ಈ ಜಾಗ ಹೀಗೆ ಕಾಣಿಸುತ್ತೆ. ಈ ಪ್ರಾಜೆಕ್ಟ್ಗೆ ಒಂದು ಸ್ಪೆಷಲ್ ಥೀಮ್ ಇದೆ. ಅದೇನಂದ್ರೆ ಇಸ್ರೇಲಿ ಗುಹೆ ಶೈಲಿ. ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ ಕೃತಕವಾದ ಅಲಂಕಾರಗಳನ್ನ ಜಾಸ್ತಿ ಬಳಸಲ್ಲ, ಬದಲಿಗೆ ನೈಸರ್ಗಿಕವಾಗಿರೋ ಬಂಡೆಗಳ ಸೌಂದರ್ಯವನ್ನೇ ಎತ್ತಿ ತೋರಿಸಲಾಗುತ್ತೆ. ಜೊತೆಗೆ ಸುತ್ತಮುತ್ತಲಿನ ಪರಿಸರಕ್ಕೆ ತಕ್ಕ ಹಾಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ. ಇದೆಲ್ಲ ಸೇರಿ ಆ ಜಾಗಕ್ಕೆ ಹೋದ್ರೆ ಒಂದು ಪ್ರಾಚೀನ ಪಾರಂಪರಿಕ ಅನುಭವ ಸಿಗ್ಬೇಕು. ಅದೇ ಇದರ ಮುಖ್ಯ ಉದ್ದೇಶ. ನಿಮಗೆ ಗೊತ್ತಾ, ಪ್ರತಿಯೊಂದು ದೊಡ್ಡ ಕನಸಿನ ಹಿಂದೆ ಒಬ್ಬ ವಿಷನರಿ ಇರ್ತಾರೆ. ಈ ಇಡೀ ಪ್ರಾಜೆಕ್ಟಿನ ಹಿಂದಿರುವ ಶಕ್ತಿ ಇಂಜಿನಿಯರ್ ಅಮರ್ ಸೂರ್ಯವಂಶಿ ಮತ್ತು ಅವರ ಸಂಸ್ಥೆ APS ಬಿಲ್ಡರ್ಸ್ ಮತ್ತು ಕಾಂಟ್ರಾಕ್ಟರ್ಸ್. ಅವರ ಗುರಿ ಕೇವಲ ಕಟ್ಟಡ ಕಟ್ಟೋದಲ್ಲ, ಬದಲಿಗೆ ಜನರಿಗೆ ಸ್ಫೂರ್ತಿ ನೀಡುವಂತಹ ಜಾಗಗಳನ್ನ ಸೃಷ್ಟಿಸುವುದು. ಅವರೇ ಈ ಮಹತ್ವಾಕಾಂಕ್ಷಿಯ ಯೋಜನೆಗೆ ಜೀವ ತುಂಬುತ್ತಿರುವವರು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂದ್ಮೇಲೆ ಇದ್ರ ಹಿಂದೆ ಒಂದು ಬಲಿಷ್ಠ ತಂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ಈ ಅದ್ಭುತ ವಿಷನ್ ಅನ್ನ ನಿಜ ಮಾಡೋಕೆ ಕೆಲ್ಸ ಮಾಡ್ತಿರೋ ಆ ನಾಯಕತ್ವ ಮತ್ತು ತಂಡದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರಾಜೆಕ್ಟ್ನ ಪ್ರತಿಪಾದಕರು ಮತ್ತು ಚರ್ಚ್ನ ನಾಯಕತ್ವದಲ್ಲಿರೋರನ್ನು ನೋಡೋಣ. ಮೊದಲ್ನೆಗೆ ಗೌರವಾನ್ವಿತ ಬಿಷಪ್ ಅನಿಲ್ ಕುಮಾರ್ ಜಾನ್ ಸರ್ವಾಂಡ್. ಇವರು ಬೆಂಗಳೂರು ಮತ್ತು ಮೊರಾದಾಬಾದ್ ಪ್ರಾದೇಶಿಕ ಸಮ್ಮೇಳನದ ನಿವಾಸಿ ಮತ್ತು ಅಧ್ಯಕ್ಷ ಬಿಷಪ್. ನಂತರ ರೆವರೆಂಡ್ ಮ್ಯಾಥ್ಯೂ ಜಾರ್ಜ್, REB-BRCಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಮತ್ತು ಬೆಂಗಳೂರಿನ ಜಿಲ್ಲಾ ಸೂಪರಿಂಟೆಂಡೆಂಟ್. ಹಾಗೆಯೇ ರೆವರೆಂಡ್ ಪಾಲ್ ಮಧುಕರ್, BRCಯ ಸಮ್ಮೇಳನದ ಖಜಾಂಚಿ ಮತ್ತು ಚಿಂತಗುಪ್ಪದ ಜಿಲ್ಲಾ ಸೂಪರಿಂಟೆಂಡೆಂಟ್. ಜೊತೆಗೆ ರೆವರೆಂಡ್ ಡಿಸೋಜಾ ಥಾಮಸ್, ಬೀದರ್ನ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಜಿಲ್ಲಾ ಸೂಪರಿಂಟೆಂಡೆಂಟ್, ಮತ್ತು ಶ್ರೀ ಸಂಜೀವ್ ದಯಾನಂದ್, BRCಯ ಸಮ್ಮೇಳನದ ಕಾರ್ಯದರ್ಶಿ. ಇವರೆಲ್ಲರ ಮಾರ್ಗದರ್ಶನ ಈ ಯೋಜನೆಗೆ ತುಂಬಾ ಮುಖ್ಯ. ಇನ್ನು ಸ್ಥಳೀಯವಾಗಿ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಸಮಿತಿಯ ಸದಸ್ಯರು ಈ ಯೋಜನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಅವರಲ್ಲಿ ಶ್ರೀ HS ಮಾರ್ಟಿನ್, ಇವರು BRC ಕರ್ನಾಟಕದ ಲೇ ಲೀಡರ್. ಶ್ರೀ ಜೋಸೆಫ್ ಕೊಡ್ಡಿಕರ್, ಇವರು BRCಯ ಕ್ಯಾಬಿನೆಟ್ ಸದಸ್ಯ. ಶ್ರೀ ಜಯಪ್ರಕಾಶ್ ಸ್ಯಾಮ್ಯುಯಲ್, ಬೀದರ್ನ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಖಜಾಂಚಿ. ಶ್ರೀ ಸೈಮನ್ ಜೋಶುವಾ, ಇವರು ಮಂಗಳಪೇಟೆಯ ಕೌನ್ಸಿಲರ್ ಮತ್ತು ಸಾಮಾಜಿಕ ಕಾಳಜಿ ವಿಭಾಗದವರು. ಹಾಗೆಯೇ ಶ್ರೀ ಪ್ರವೀಣ್ ಕ್ರಿಸ್ಟಿ, ಬೀದರ್ನ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ ಪ್ರಾಪರ್ಟಿ ಅಧ್ಯಕ್ಷರು. ಇವರೆಲ್ಲರ ಶ್ರಮ ಈ ಪ್ರಾಜೆಕ್ಟ್ ಯಶಸ್ವಿಯಾಗೋಕೆ ಅಡಿಪಾಯ. ಹಾಗಾದ್ರೆ ಈ ವಿಷನ್ ಹೇಗೆ ನಿಜವಾಗ್ಲಿದೆ? ನಾವು ಮೊದಲು ನೋಡೋದು ಆ ಭವ್ಯವಾದ ಹೊಸ ಪ್ರವೇಶ ದ್ವಾರವನ್ನ. ನಂತರ ಈ ಜಾಗದ ಹೃದಯ ಭಾಗವಾದ ಪವಿತ್ರ ಕೇಂದ್ರಕ್ಕೆ ಹೋಗೋಣ. ಅಲ್ಲಿಂದ ಭಕ್ತರ ಅನುಕೂಲಕ್ಕಾಗಿ ನಿರ್ಮಿಸಲಾಗ್ತಿರೋ ಹೊಸ ಸೌಲಭ್ಯಗಳ ಬಗ್ಗೆ ತಿಳ್ಕೊಂಡು, ಕೊನೆಗೆ ಈ ಎಲ್ಲ ಕನಸುಗಳನ್ನ ಹೇಗೆ ನಿಜ ಮಾಡಲಾಗುತ್ತೆ ಅನ್ನೋ ಡೀಟೇಲ್ಡ್ ಪ್ಲಾನ್ ನೋಡೋಣ. ಯಾವುದೇ ಪವಿತ್ರ ಪಯಣದ ಮೊದಲ ಹೆಜ್ಜೆ ತುಂಬಾನೇ ಮುಖ್ಯ. ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಆ ಮೊದಲ ಅನುಭವ ಮರೆಯಲಾಗದಂತೆ ಇರಬೇಕು. ಸೊ ಬನ್ನಿ, ಈ ಭವ್ಯವಾದ ಪ್ರವೇಶದ್ವಾರವನ್ನ ಹೇಗೆ ಬದಲಾಯಿಸಲಾಗ್ತಿದೆ ಅಂತ ನೋಡೋಣ. ಸರಿ, ಮೊದಲು ಈಗ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಸದ್ಯಕ್ಕೆ ಈ ಸೈಟ್ಗೆ ಇರೋ ಎಂಟ್ರಿ. ತುಂಬನೇ ಸರಳವಾಗಿದೆ, ಫಂಕ್ಷನಲ್ ಆಗಿದೆ. ಇದೇ ನಮ್ಮ ಆರಂಭದ ಬಿಂದು. ಈ ಚಿತ್ರವನ್ನ ನೆನ್ಪಿನಲ್ಲಿಟ್ಕೊಳ್ಳಿ, ಯಾಕೆಂದ್ರೆ ಮುಂದೆ ಆಗ್ಲಿರೋ ಬದಲಾವಣೆ ನಿಮ್ಮನ್ನ ನಿಜಕ್ಕೂ ಆಶ್ಚರ್ಯಗೊಳಿಸಲಿದೆ. ಮತ್ತು ಇಲ್ಲಿ ನೋಡಿ, ಮುಂದೆ ಹೀಗೆ ಬದಲಾಗಲಿದೆ. ಎಂಥ ಅದ್ಭುತ ವ್ಯತ್ಯಾಸ ಅಲ್ವಾ?
ಆ ಸರಳವಾದ ದಾರಿಯ ಜಾಗದಲ್ಲಿ ಈಗ ಒಂದು ಭವ್ಯವಾದ ಹೆರಿಟೇಜ್ ಶೈಲಿಯ ಕಮಾನು ಬರಲಿದೆ. ಸುತ್ತಲೂ ಹಚ್ಚ ಹಸಿರಿನ ಗಿಡಗರು. ಇದು ಕೇವಲ ಒಂದು ಎಂಟ್ರಿ ಪಾಯಿಂಟ್ ಆಗಿ ಉಳಿಯೋದಿಲ್ಲ. ಬದಲಿಗೆ ನೀವು ಒಂದು ವಿಶೇಷವಾದ ಪವಿತ್ರವಾದ ಜಾಗಕ್ಕೆ ಕಾಲಿಡ್ತಾ ಇದ್ದೀರಿ ಅಂತ ಹೇಳೋ ಒಂದು ದೊಡ್ಡ ಹೆಬ್ಬಾಗಿಲು ಆಗಲಿದೆ. ಸೂರ್ಯ ಮುಳುಗ್ದ ಮೇಲೂ ಇಲ್ಲಿನ ಅನುಭವ ಮುಗಿಯೋದಿಲ್ಲ. ರಾತ್ರಿ ಹೊತ್ತು ಆ ಹೆರಿಟೇಜ್ ಶೈಲಿಯ ದೀಪಗಳ ಬೆಳಕಿನಲ್ಲಿ ಈ ದ್ವಾರ ಹೇಗಿರುತ್ತೆ ಅಂತ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಈ ಲೈಟಿಂಗ್ ಡಿಸೈನ್ ಕೇವಲ ಸುಂದರವಾಗಿ ಕಾಣೋದಕ್ಕೆ ಮಾತ್ರ ಅಲ್ಲ, ತುಂಬಾನೇ ಸುರಕ್ಷಿತವಾಗಿ ಮತ್ತು ಸ್ವಾಗತಾರ್ಹವಾಗಿ ಕೂಡ ಇರುತ್ತೆ. ಸಂಜೆ ಬರುವ ಭಕ್ತರಿಗೆ ಒಂದು ಪ್ರಶಾಂತವಾದ ವಾತಾವರಣವನ್ನ ಇದು ಸೃಷ್ಟಿಸುತ್ತೆ. ಗುಹೆಯ ಕಡೆಗೆ ಹೋಗುವ ದಾರಿಯನ್ನು ಕೂಡ ಬದಲಾಯಿಸಲಾಗುತ್ತಿದೆ. ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಹಾಳು ಮಾಡದೆ ಅದಕ್ಕೆ ಇನ್ನಷ್ಟು ಮೆರುಗು ಕೊಡೋದು ಪ್ಲಾನ್. ಈಗಿರೋ ಆ ಲ್ಯಾಟರೈಟ್ ಕಲ್ಲಿನ ಗೋಡೆಗಳ ಪಕ್ಕದಲ್ಲಿ ಸುಂದರವಾದ ಲ್ಯಾಂಡ್ಸ್ಕೇಪಿಂಗ್ ಮಾಡಲಾಗುತ್ತೆ. ಇದರಿಂದ ಪ್ರಕೃತಿ ಮತ್ತು ಡಿಸೈನ್ ಒಟ್ಟಿಗೆ ಸೇರಿ ನಡೆಯುವಾಗ ಒಂದು ಶಾಂತವಾದ ಧ್ಯಾನಸ್ಥ ಅನುಭವ ಸಿಗುತ್ತೆ. ಸರಿ, ಈಗ ನಾವು ಸುಂದರವಾದ ಪ್ರವೇಶದ್ವಾರದ ಮೂಲಕ ನಡೆದು ಈ ಪ್ರಾಜೆಕ್ಟ್ನ ಹೃದಯ ಭಾಗಕ್ಕೆ ಅಂದ್ರೆ ಪವಿತ್ರ ಕೇಂದ್ರಕ್ಕೆ ಬಂದಿದ್ದೇವೆ. ಅತಿ ದೊಡ್ಡ ಮತ್ತು ಮಹತ್ವದ ಬದಲಾವಣೆಗಳು ನಡೆಯೋದು ಇಲ್ಲೇ. ಇಲ್ನೋಡಿ, ವ್ಯತ್ಯಾಸ ಎಷ್ಟೊಂದು ಸ್ಪಷ್ಟವಾಗಿದೆ. ಈಗಿರೋ ಫ್ರಂಟ್ ಡಿಸೈನ್ ಹೋಗಿ ಪ್ರಾಚೀನ ಇಸ್ರೇಲಿ ವಾಸ್ತುಶಿಲ್ಪದಿಂದ ಸ್ಫೂರ್ತಿ ಪಡೆದ ಈ ಸೊಗಸಾದ ಪೂಜ್ಯನೀಯ ವಿನ್ಯಾಸ ಬರಲಿದೆ. ಗುರಿ ಏನಂದ್ರೆ ಇಲ್ಲಿಗೆ ಬರೋವರಿಗೆ ಒಂದು ಟೈಮ್ಲೆಸ್ ಅಂದ್ರೆ ಕಾಲಾತೀತವಾದ ಪವಿತ್ರವಾದ ಅನುಭವವನ್ನ ಕೊಡೋದು. ಗುಹೆಯ ಎಂಟ್ರೆನ್ಸ್ ನೋಡ್ದ ತಕ್ಷಣ ಒಂದು ಭಕ್ತಿಭಾವ ಮೂಡ್ಬೇಕು. ಈಗ ಗುಹೆಯ ಮೇಲ್ಭಾಗದಲ್ಲಿ ಈ ದೊಡ್ಡ ಖಾಲಿ ಚಪ್ಪಡಿ ಇದೆ ಅಲ್ವಾ? ಸದ್ಯಕ್ಕೆ ಇದೊಂದು ಖಾಲಿ ಕ್ಯಾನ್ವಸ್ನಂತೆ ಇದೆ. ಆದರೆ ಈ ಜಾಗವೇ ಇಡೀ ಸೈಟ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖವಾದ ಆಕರ್ಷಣೆಯಾಗಲಿದೆ. ಧ್ಯಾನ ಮತ್ತು ಪ್ರಾರ್ಥನೆಗೆ ಇದೊಂದು ನಿಜವಾದ ಕೇಂದ್ರಬಿಂದುವಾಗಲಿದೆ. ಆ ಖಾಲಿ ಜಾಗದಲ್ಲಿ ಬರಲಿರೋದು ಇದೇ ನೋಡಿ. ಇಡೀ ಪ್ಲಾಜಾವನ್ನೇ ನೋಡುವ ಹಾಗೆ ಯೇಸುವಿನ ಒಂದು ಭವ್ಯವಾದ ಹೊಸ ಪ್ರತಿಮೆಯನ್ನ ಇಲ್ಲಿ ಸ್ಥಾಪಿಸಲಾಗುತ್ತೆ. ಇದು ಈ ಸ್ಥಳದ ಆಧ್ಯಾತ್ಮಿಕ ಕೇಂದ್ರವಾಗಿ ಕೆಳಗೆ ಸೇರುವ ಎಲ್ಲರಿಗೂ ಸಾಂತ್ವನ ಮತ್ತು ಸ್ಫೂರ್ತಿಯನ್ನ ನೀಡುವ ಒಂದು ನಿರಂತರವಾದ ಶಕ್ತಿಯುತವಾದ ಉಪಸ್ಥಿತಿಯಾಗಿರುತ್ತೆ. ಬರೀ ಅಷ್ಟೇ ಅಲ್ಲ, ನಮ್ಮ ಕಾಲ ಕೆಳಗಿನ ನೆಲವನ್ನು ಕೂಡ ಅಪ್ಗ್ರೇಡ್ ಮಾಡಲಾಗ್ತದೆ. ಈಗಿರೋ ಪೇವಿಂಗ್ ಕಲ್ಲುಗಳ ಬದಲು ಪಾಲಿಷ್ ಮಾಡಿದ ಹೊಳೆಯುವ ಗ್ರಾನೈಟ್ ಅಥವಾ ಮಾರ್ಬಲ್ ಬರಲಿದೆ. ಇದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಇಡೀ ಪ್ಲಾಜಾಗೆ ಒಂದು ಗೌರವಾನ್ವಿತ ಶಾಶ್ವತವಾದ ಅಡಿಪಾಯವನ್ನ ಕೊಡುತ್ತೆ. ಜೊತೆಗೆ ಈ ಸ್ಥಳದ ಪವಿತ್ರತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಈ ಬದಲಾವಣೆಗಳಿಂದ ಮುಖ್ಯ ಪ್ಲಾಜಾ ಎಲ್ಲರೂ ಒಟ್ಟಿಗೆ ಸೇರಲು ಒಂದು ಸುಂದರವಾದ ಸ್ವಾಗತಾರ್ಹವಾದ ಸ್ಥಳವಾಗಿ ಬದಲಾಗುತ್ತೆ. ಹೊಸ ಗ್ರಾನೈಟ್ ಫ್ಲೋರಿಂಗ್ ಜೊತೆಗೆ ಜನರು ಕೂತು ವಿಶ್ರಾಂತಿ ಪಡೆಯಲು, ಧ್ಯಾನ ಮಾಡಲು ಹೆರಿಟೇಜ್ ಶೈಲಿಯ ಬೆಂಚ್ಗಳನ್ನ ಅಳವಡಿಸಲಾಗುತ್ತೆ. ಇದರಿಂದ ಈ ಪ್ರದೇಶ ಭಕ್ತರು ಬೆರೆಯಲು ಮತ್ತು ಚಿಂತನೆ ಮಾಡಲು ಒಂದು ಆರಾಮದಾಯಕವಾದ, ಪ್ರಶಾಂತವಾದ ಕೇಂದ್ರವಾಗಲಿದೆ. ಮತ್ತೆ ರಾತ್ರಿ ಹೊತ್ತಲ್ಲಿ ಈ ಪ್ಲಾಜಾಗೆ ಒಂದು ಹೊಸ ಜೀವನೇ ಬರುತ್ತೆ. ಅಷ್ಟೇ ಅಚ್ಚುಕಟ್ಟಾದ ಲೈಟಿಂಗ್ ವ್ಯವಸ್ಥೆ ಗುಹೆಯ ವಾಸ್ತುಶಿಲ್ಪವನ್ನ ಮತ್ತು ಸುತ್ತಮುತ್ತಲಿನ ಮರಗಳನ್ನ ಹೈಲೈಟ್ ಮಾಡುತ್ತೆ. ಇಡೀ ಪ್ರದೇಶ ಒಂದು ಬೆಚ್ಚಗಿನ, ಶಾಂತಿಯುತವಾದ ಬೆಳಕಿನಲ್ಲಿ ಮಿಂದೆಳೆಯುತ್ತೆ. ಕತ್ತಲಾದ ಮೇಲೆ ಇದೊಂದು ನಿಜಕ್ಕೂ ಮಾಂತ್ರಿಕ ಮತ್ತು ಪ್ರಶಾಂತವಾದ ಜಾಗವಾಗಿರುತ್ತೆ. ಒಂದು ಪವಿತ್ರ ಸ್ಥಳ ಅಂದ್ರೆ ಅದೊಂದು ಸಮುದಾಯದ ಸ್ಥಳ ಕೂಡ ಹೌದು. ಈಗ ನಾವು ಭಕ್ತರ ಅನುಕೂಲಕ್ಕಾಗಿ ಅವರ ಸಹಭಾಗಿತ್ವ ಮತ್ತು ಸೌಕರ್ಯವನ್ನ ಹೆಚ್ಚಿಸಲು ಏನೆಲ್ಲ ಹೊಸ ಸೌಲಭ್ಯಗಳನ್ನ ನಿರ್ಮಿಸಲಾಗ್ತಿದೆ ಅನ್ನೋದರ ಕಡೆಗೆ ಗಮನ ಹರಿಸೋಣ. ಸಮುದಾಯಕ್ಕೆ ಇನ್ನಷ್ಟು ಉತ್ತಮವಾಗಿ ಸೇವೆ ಸಲ್ಲಿಸಲು ಕೆಲವು ಪ್ರಮುಖ ಸೌಲಭ್ಯಗಳನ್ನ ಸೇರಿಸಲಾಗ್ತಿದೆ. ಮೊದಲನೇದಾಗಿ ಒಂದು ಸಂಪೂರ್ಣ ಸುಸಜ್ಜಿತ ಅಡಿಗೆ ಮನೆ ಮತ್ತು ಊಟದ ಹಾಲ್ ಇರುತ್ತೆ. ಜೊತೆಗೆ ಒಂದು ಸುಂದರವಾದ ಹೊಸ ಕಾರಂಜಿ ಶಾಂತವಾದ ಚಿಂತನೆಗೆ ಒಂದು ಕೇಂದ್ರ ಬಿಂದುವಾಗಲಿದೆ. ಹಾಗೆ ಎಲ್ಲರ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರು ಮತ್ತು ಇತರೆ ನೀರಿನ ಸೌಲಭ್ಯಗಳನ್ನು ಕೂಡ ಅಪ್ಗ್ರೇಡ್ ಮಾಡಲಾಗ್ತಿದೆ. ಈ ಪ್ರಾಜೆಕ್ಟ್ನಲ್ಲಿ ಪ್ರತಿಯೊಂದು ಡೀಟೇಲ್ ಬಗ್ಗೆಯೂ ಯೋಚಿಸಲಾಗಿದೆ. ಭೇಟಿಯ ಕೊನೆಯ ಕ್ಷಣದವರೆಗೂ ಆ ಒಳ್ಳೆಯ ಅನುಭವ ಮುಂದುವರಿಬೇಕು. ಅದಕ್ಕಾಗಿಯೇ ನಿರ್ಗಮಿಸುವ ದಾರಿಯನ್ನ ಕೂಡ ಸುಂದರವಾದ ಲ್ಯಾಂಡ್ಸ್ಕೇಪಿಂಗ್ನೊಂದಿಗೆ ಒಂದು ಪ್ರಶಾಂತವಾದ ನಡಿಗೆಯ ದಾರಿಯಾಗಿ ಪರಿವರ್ತಿಸಲಾಗ್ತಿದೆ. ಇದರಿಂದ ಇಲ್ಲಿಂದ ಹೊರಡುವಾಗ್ಲೂ ಆ ಶಾಂತಿ ಮತ್ತು ಪ್ರಶಾಂತತೆಯ ಭಾವನೆ ಜನರ ಜೊತೆಯಲ್ಲೇ ಉಳಿಯುತ್ತೆ. ಒಂದು ಸುಂದರವಾದ ಕನಸು ಕಾಣೋದು ಒಂದು ವಿಷಯ, ಆದ್ರೆ ಅದನ್ನ ನಿಜ ಮಾಡೋದು ಹೇಗೆ? ಸರಿ, ಈ ಕೊನೆಯ ಭಾಗದಲ್ಲಿ ಈ ಪ್ರಾಜೆಕ್ಟಿನ ನೀಲಿನಕ್ಷೆಯಿಂದ ಹಿಡಿದು ಅದನ್ನ ಒಂದು ಸುಂದರ ವಾಸ್ತವವನ್ನಾಗಿ ಹೇಗೆ ಮಾಡಲಾಗುತ್ತೆ ಅನ್ನೋ ನಿಖರವಾದ ಯೋಜನೆ ಮತ್ತು ದಾಖಲೆಗಳನ್ನ ನೋಡೋಣ.
ಈ ಇಡೀ ಪ್ರಕ್ರಿಯೆಯನ್ನ ಸ್ಪಷ್ಟವಾದ ಹಂತಗಳಾಗಿ ವಿಂಗಡಿಸಲಾಗಿದೆ. ಇದು ಮೊದಲು ಡೀಟೇಲ್ಡ್ 2D ಮತ್ತು 3D ಡಿಸೈನ್ಸ್ಗಳಿಂದ ಶುರುವಾಗುತ್ತೆ. ಇದರಿಂದ ಎಲ್ಲರಿಗೂ ಈ ಜಾಗ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ಸಿಗುತ್ತೆ. ನಂತರ ಬಿಲ್ಡರ್ಗಳಿಗಾಗಿ ಪೂರ್ತಿ ಸ್ಟ್ರಕ್ಚರಲ್ ಮತ್ತು ಟೆಕ್ನಿಕಲ್ ಡ್ರಾಯಿಂಗ್ಸ್ ತಯಾರಾಗುತ್ತೆ. ಅಷ್ಟೇ ಅಲ್ಲ, ವಾಕ್ಥ್ರೂ ವಿಡಿಯೋಗಳ ಮೂಲಕ ಕಟ್ಟಡ ಕಟ್ಟೋ ಮೊದಲೇ ಎಲ್ಲರೂ ಈ ಜಾಗದಲ್ಲಿ ಡಿಜಿಟಲ್ ಆಗಿ ನಡೆದಾಡಿ ನೋಡಬಹುದು. ಇದರಿಂದ ಅಂದುಕೊಂಡ ಹಾಗೆ ಎಲ್ಲವೂ ಆಗುತ್ತೆ ಅನ್ನೋ ಭರವಸೆ ಸಿಗುತ್ತೆ. ನೋಡಿ, ಇಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾನೇ ಮುಖ್ಯ. ಈ ಪ್ಲಾನ್ನ ವಿಶೇಷತೆ ಏನು ಅಂದ್ರೆ, ಪ್ರಾಜೆಕ್ಟ್ನ ಪ್ರತಿಯೊಂದು ಭಾಗಕ್ಕೂ ಪ್ರತ್ಯೇಕವಾದ ಡೀಟೇಲ್ಡ್ ಡ್ರಾಯಿಂಗ್ಸ್ ಇರುತ್ತೆ. ಆದ್ರೆ ಅಷ್ಟೇ ಅಲ್ಲ, ಇದೆಲ್ಲವನ್ನೂ ಸೇರಿಸಿ ಒಂದೇ ಒಂದು ಫೈನಲ್ ಮಾಸ್ಟರ್ ಡ್ರಾಯಿಂಗ್ ಕೂಡ ಮಾಡ್ಲಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಬಿಷಪ್ ಅವರಿಂದ ಹಿಡಿದು ಕಟ್ಟಡ ಕಟ್ಟೋ ಕೆಲಸದವರವರೆಗೂ ಎಲ್ಲರಿಗೂ ಇಡೀ ಪ್ರಾಜೆಕ್ಟ್ ಹೇಗಿರುತ್ತೆ ಅನ್ನೋದು ಒಂದೇ ನೋಟಕ್ಕೆ ತುಂಬಾನೇ ಸುಲಭವಾಗಿ ಅರ್ಥ ಆಗತ್ತೆ. ಮತ್ತು ಇಲ್ಲಿದೆ ಫೈನಲ್ ವಿಷನ್. ಎಲ್ಲ ಅಂಶಗಳು ಒಂದಕ್ಕೊಂದು ಪೂರಕವಾಗಿ ಸಾಮರಸ್ಯದಿಂದ ಇರೋದನ್ನ ನಾವಿಲ್ಲಿ ನೋಡಬಹುದು. ಪವಿತ್ರವಾದ ವಾಸ್ತುಶಿಲ್ಪ, ಜೀವಂತವಾಗಿರೋ ನೈಸರ್ಗಿಕ ಲ್ಯಾಂಡ್ಸ್ಕೇಪ್ ಮತ್ತು ಈ ಜಾಗದ ಮೂಲ ಆಧ್ಯಾತ್ಮಿಕ ಉದ್ದೇಶ ಇವೆಲ್ಲವೂ ಒಟ್ಟಿಗೆ ಸೇರಿ ಒಂದು ಪರಿಪೂರ್ಣವಾದ ಮತ್ತು ನಿಜವಾಗಿಯೂ ಸ್ಫೂರ್ತಿದಾಯಕವಾದ ಸ್ಥಳವನ್ನ ಸೃಷ್ಟಿಸ್ತವೆ. ಅಂತಿಮವಾಗಿ ಈ ಪ್ರಾಜೆಕ್ಟ್ ಕೇವಲ ಕಲ್ಲು, ಸಿಮೆಂಟ್ ಬಗ್ಗೆ ಅಲ್ಲ. ಇದು ಒಂದು ಪರಂಪರೆಯನ್ನ ಕಟ್ಟೋದು, ಒಂದು ಪವಿತ್ರ ಸ್ಥಳಕ್ಕೆ ಹೊಸ ಜೀವ ಕೊಟ್ಟು ಮುಂದಿನ ಪೀಳಿಗೆಗಳಿಗೂ ಅದು ಶಾಂತಿ, ಸ್ಫೂರ್ತಿ ಮತ್ತು ಸಮುದಾಯದ ಭಾವನೆಯನ್ನ ಕೊಡ್ತಾ ಇರಬೇಕು ಅನ್ನೋ ದೊಡ್ಡ ಉದ್ದೇಶ ಇದರಲ್ಲಿದೆ. ಈ ಇಡೀ ಪ್ರಾಜೆಕ್ಟ್ ನೋಡಿದ್ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ. ಒಂದು ಜಾಗವನ್ನ, ಅದರಲ್ಲೂ ಪವಿತ್ರವಾದ ಜಾಗವನ್ನ, ಅದರ ಆಧ್ಯಾತ್ಮಿಕ ಮತ್ತು ಸಮುದಾಯದ ಅರ್ಥವನ್ನ ಇನ್ನಷ್ಟು ಗಟ್ಟಿಗೊಳಿಸೋ ಹಾಗೆ ರೀಡಿಸೈನ್ ಮಾಡೋಕೆ ಸಾಧ್ಯನಾ? ಬಹುಶಃ ಈ ಕೇವ್ ಆಫ್ ಲೈಟ್ ಪ್ರಾಜೆಕ್ಟ್ ಈ ಪ್ರಶ್ನೆಗೆ ಒಂದು ಅತ್ಯುತ್ತಮ ಉತ್ತರ ಕೊಡೋ ಪ್ರಯತ್ನ ಅನ್ಸುತ್ತೆ. ಈ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದಾಗಿ ಎಲ್ಲರಿಗೂ ಧನ್ಯವಾದಗಳು.